ಬಂಧುಗಳೇ, ಕ್ರಿಸ್ತಶಕ 13ನೇ ಶತಮಾನಕ್ಕೂ ಹಿಂದೆಯೇ ನಿರ್ಮಿಸಲಾಗಿದ್ದ ಹೊಯ್ಸಳ ಕಾಲದ ಶಿಲ್ಪಕಲಾ ವೈಭವದ ಶ್ರೀ ವೇಣುಗೋಪಾಲ ಸ್ವಾಮಿಯ ದೇವಸ್ಥಾನವು ಹಾಗೂ ಹಂಪಿ ಮಾದರಿಯ ಕಲ್ಲಿನ ರಥವು ಸೇರಿದಂತೆ ಕಾವೇರಿ ನೀರಿನಲ್ಲಿ ನದಿಯೊಳಗೆ ಸುಮಾರು 70 ವರ್ಷಗಳ ಕಾಲ ಮುಳುಗಡೆಯಾಗಿದ್ದು, ಕಾಲಗರ್ಭದಲ್ಲಿ ಆ ದೇವಸ್ಥಾನವು ಲೀನವಾಗಿದ್ದ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನವನ್ನು ನೀರಿನಿಂದ ಮೇಲೆತ್ತಿ, ಜೊತೆಗೆ ಮೂಲ ಕೆತ್ತನೆಗೆ ಧಕ್ಕೆ ಬಾರದ ರೀತಿ ಕಲ್ಲುಗಳನ್ನು ನಯಗೊಳಿಸಿ, ಯಾವುದೇ ವಿನ್ಯಾಸವೂ ಹಾಳಾಗದಂತೆ ಮರುಜೋಡಣೆ ಮಾಡಿ ಪ್ರತಿಷ್ಠಾಪನೆ ಮಾಡಿರುವುದು ಒಂದು ಅದ್ಭುತ, ಅಮೋಘ, ಆಕರ್ಷಣೀಯ. ಈ ಸುಂದರ ಶ್ರೀ ವೇಣುಗೋಪಾಲ ಸ್ವಾಮಿಯ ದೇವಸ್ಥಾನವನ್ನು ನೋಡಲು 2 ಕಣ್ಣುಗಳು ಸಾಲದು. ಈ ದೇವಸ್ಥಾನದ ವಿನ್ಯಾಸದ ಪ್ರಕಾರ ಅಪೂರ್ವ ಕಲಾಕೃತಿಯನ್ನು ಹೊಂದಿದ್ದು ಹಾಗೂ ಶಿಲ್ಪಕಲಾ ಚಾತುರ್ಯಕ್ಕೆ ಹೆಸರುವಾಸಿಯಾಗಿರುವುದೇ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಈ ದೇವಾಲಯ ಮೈಸೂರಿನಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿರುವ ಹೊಸಕನ್ನಂಬಾಡಿ ಎಂಬ ಗ್ರಾಮ KRS ಹಿನ್ನೀರು ಪ್ರದೇಶಕ್ಕೆ ಸೇರಿಕೊಂಡಿದ್ದು, ಇಲ್ಲಿಂದ 3 ಕಿಲೋಮೀಟರ್ ದೂರದಲ್ಲಿರುವ ಹಾಗೂ 35 ಎಕರೆ ಭೂಮಿಯಲ್ಲಿ ಅದ್ಭುತವಾಗಿ ತಲೆ ಎತ್ತಿರುವ ದೇವಾಲಯವೇ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯ. ಈ ಶ್ರೀ ವೇಣುಗೋಪಾಲ ದೇವಾಲಯದ ಮೂರು ಮಂದಿರಗಳಿದ್ದು, ದೇವಾಲಯದಲ್ಲಿ 3 ಮಂದಿರಗಳಿದ್ದು, ಮುಖ್ಯ ಮಂದಿರದಲ್ಲಿ ಶ್ರೀ ವೇಣುಗೋಪಾಲ ಸ್ವಾಮಿಯ ದರ್ಶನ ನಮಗೆ ಲಭಿಸುತ್ತದೆ. ಮುಖ್ಯ ಮಂದಿರದ ಸುತ್ತಲೂ ಅಷ್ಟಲಕ್ಷ್ಮಿಯರು, ಸಪ್ತ ನದಿಗಳು, ಸಪ್ತ ಋಷಿಗಳು, ನವಗ್ರಹಗಳು, ದಶಾವತಾರ, ಗಣೇಶ ದೇವರು, ಶಿವಪಾರ್ವತಿಯರು, ಆಂಜನೇಯ ಸ್ವಾಮಿ ವಿಗ್ರಹ ಸೇರಿ 46 ವಿಗ್ರಹಗಳಿವೆ. ಹಾಗೂ ದೇವಾಲಯದ ಸುತ್ತ ಅಷ್ಟಮಂಟಪಗಳಿವೆ. ದೇಗುಲದ ಮುಂಭಾಗದಲ್ಲಿ ಹಂಪಿಯ ಮಾದರಿಯ ಕಲ್ಲಿನ ರಥವು ಆಕರ್ಷಕವಾಗಿದೆ. ಇದೆಲ್ಲವನ್ನು ನೋಡಲು 2 ಕಣ್ಣುಗಳು ಸಾಲದು. ದೇವಾಲಯದ 3 ದಿಕ್ಕುಗಳಲ್ಲಿ ಕಾವೇರಿ ಮಾತೆಯು ಮೈತುಂಬಿ ನಿಂತಿದ್ದಾಳೆ. ಅದೊಂದು ಅದ್ಭುತ ಹಾಗೂ ಅವರ್ಣೀಯ. ಇದನ್ನು ಕ್ಯಾಮರಾದಲ್ಲಿ ಸೆರೆ ಹಿಡಿಯುವುದೇ ಒಂದು ವಿಸ್ಮಯ. ಸುಂದರ ಹೊಸ ಕನ್ನಂಬಾಡಿ ಶ್ರೀ ವೇಣುಗೋಪಾಲ ಸ್ವಾಮಿಯ ಇತಿಹಾಸ ಬಹಳ ಅದ್ಭುತವಾದುದು. ಈ ದೇವಸ್ಥಾನದ ಕಾರ್ಯವು 2011ರಲ್ಲಿ ಪೂರ್ಣಗೊಂಡಿದ್ದರೂ ಕೂಡ ಈ ದೇವಸ್ಥಾನವನ್ನು ವೈಜ್ಞಾನಿಕವಾಗಿ ಸ್ವಚ್ಛಗೊಳಿಸಿ ದೇವಸ್ಥಾನಕ್ಕೆ ಹೊಸ ರೂಪವನ್ನು ನೀಡಿ 2017 ಡಿಸೆಂಬರ್ 6ರ ಶುಭ ದಿನದಂದು ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಪುನರ್ ಪ್ರತಿಷ್ಠಾಪನೆಯಾಯಿತು. ದೇವಾಲಯವು ಮರುಜೋಡಣೆಗಾಗಿ ಮಾಡಿದ ಖರ್ಚು ಸುಮಾರು 3 ಕೋಟಿಗಳಿಗೂ ಅಧಿಕವಾಗಿದೆ. ಏನೇ ಇದ್ದರೂ ಕೂಡ ಶ್ರೀ ವೇಣುಗೋಪಾಲ ಸ್ವಾಮಿಯ ದೇವಸ್ಥಾನ ಅದ್ಭುತ ಹಾಗೂ ಜಗತ್ಪ್ರಸಿದ್ಧವಾಗಿದೆ. ವಂದನೆಗಳು. ಬಂಧುಗಳೇ, ನನ್ನನ್ನು ಪ್ರೋತ್ಸಾಹಿಸಿ.